ವೆಲ್ಕಮ್ ಟು ಭಾರತ್ ಐಎಎಸ್ ಅಂಡ್ ಕೆಎಸ್ ಇನ್ಸ್ಟಿಟ್ಯೂಟ್ ಆರ್ಟಿ ನಗರ. 2024ರ ಭಾರತ ರತ್ನ ಪ್ರಶಸ್ತಿ ವಿಜೇತರು. ಭಾರತ ರತ್ನ ಪ್ರಶಸ್ತಿಯು ಭಾರತದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. ಅಸಾಧಾರಣ ಸೇವೆ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಅತ್ಯುನ್ನತ ಶ್ರೇಣಿಯ ಕಾರ್ಯಕ್ಷಮತೆಗಾಗಿ ಇದನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು 1954ರಲ್ಲಿ ಸ್ಥಾಪಿಸಲಾಯಿತು. ಕರ್ಪೂರಿ ಠಾಕೂರ್ ಇವರು ಸಮಾಜವಾದಿ ನಾಯಕರಾಗಿದ್ದು 2 ಬಾರಿ ಬಿಹಾರಕ್ಕೆ ಮುಖ್ಯಮಂತ್ರಿಗಳಾಗಿದ್ದರು. ಹಿಂದುಳಿದ ವರ್ಗಗಳಿಗಾಗಿ ಹೋರಾಡಿದ ಮಹಾನ್ ನಾಯಕರೆಂದು ಪ್ರಸಿದ್ಧಿ ಹೊಂದಿದ್ದಾರೆ. ಎಲ್.ಕೆ. ಅಡ್ವಾಣಿ ಇವರು ಬಿಜೆಪಿಯ ಹಿರಿಯ ನಾಯಕರಾಗಿದ್ದು ಭಾರತ ಉಪ ಪ್ರಧಾನ ಮಂತ್ರಿ ಹಾಗೂ ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾರತದ ಅಭಿವೃದ್ಧಿಗೆ ಇವರ ಕೊಡುಗೆಗಳು ವಿಶಿಷ್ಟವಾಗಿರುವುದರಿಂದ ಇವರಿಗೆ ಭಾರತ ರತ್ನ ನೀಡಲಾಗಿದೆ. ಪಿ.ವಿ. ನರಸಿಂಹರಾವ್ ಇವರು ಭಾರತದ 9ನೇ ಪ್ರಧಾನಿ ಹಾಗೂ ದಕ್ಷಿಣ ಭಾರತದ ಮೊದಲ ಪ್ರಧಾನಿಯಾಗಿದ್ದು 1991ರಲ್ಲಿ ಭಾರತ ಆರ್ಥಿಕ ನೀತಿಯ ಒಂದು ಭಾಗವಾಗಿರುವ ಉದಾರೀಕರಣ, ಖಾಸಗೀಕರಣ ಹಾಗೂ ಜಾಗತೀಕರಣವನ್ನು ಜಾರಿಗೆ ತಂದರು. ಚೌಧರಿ ಚರಣ್ ಸಿಂಗ್ ಇವರು ಭಾರತದ 5ನೇ ಪ್ರಧಾನಮಂತ್ರಿ ಹಾಗೂ ರೈತರ ಪ್ರಮುಖ ನಾಯಕರಾಗಿದ್ದರು. ದೇಶಕ್ಕೆ ಇವರು ನೀಡಿದ ಅನುಪಮ ಕೊಡುಗೆ ಮತ್ತು ರೈತರ ಕಲ್ಯಾಣಕ್ಕಾಗಿ ಇವರ ಅಚಲವಾದ ಸಮರ್ಪಣೆಗಾಗಿ ಇವರಿಗೆ ಭಾರತ ರತ್ನ ನೀಡಲಾಗಿದೆ. ಎಂ.ಎಸ್. ಸ್ವಾಮಿನಾಥನ್ ಇವರು ಹೆಸರಾಂತ ಕೃಷಿ ವಿಜ್ಞಾನಿ ಹಾಗೂ ಹಸಿರು ಕ್ರಾಂತಿಯ ಪಿತಾಮಹರಾಗಿದ್ದಾರೆ. ಭಾರತದಲ್ಲಿ ಆಹಾರ ಭದ್ರತೆ ಹಾಗೂ ಸಮೃದ್ಧಿಯನ್ನು ಖಾತ್ರಿಪಡಿಸುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ. ಥ್ಯಾಂಕ್ ಯು.